ನೋಡಿ, ನವಗ್ರಹಗಳಿಗೂ ನವ ಸಂಖ್ಯೆಗಳಿಗೂ ಏನು ಸಂಬಂಧ ಇದೆಯೋ ಅದೇ ರೀತಿ ನವ ಸಂಖ್ಯೆಗಳಿಗೂ ನವರತ್ನಗಳು ಕೂಡ ಅದೇ ಸಂಬಂಧ ಇದೆ. ಇದಕ್ಕೆ ದೊಡ್ಡವರು ಏನು ಹೇಳ್ತಾರೆ, ಅಳಿಯಲ್ಲ ಮಗಳ ಗಂಡ ಅಂತಾರೆ. ಹಾಗೆಯೇ ಕೆಲವೊಂದು ವಿಶೇಷತೆಗಳನ್ನು ನಾವು ಅಧ್ಯಯನ ಮಾಡ್ಕೋಬೇಕು ಅಂದಾಗ ಸಂಖ್ಯಾಶಾಸ್ತ್ರ ಪ್ರಕಾರ ತಗೊಂಡಾಗ ಬರೀ 9 ಸಂಖ್ಯೆ ಮಾತ್ರ ಬರಲ್ಲ. 9 ಸಂಖ್ಯೆಯನ್ನು ಡಿವೈಡ್ ಮಾಡಿ 9 ಸಂಖ್ಯೆಯನ್ನು ಮಿತವಾಗಿ ವಿಂಗಡಣೆ ಮಾಡ್ಕೊಂಡು ನಾವೇನು ಮಾಡ್ತೀವಿ, 31 ಸಂಖ್ಯೆಗಳ ತನಕ ತೊಗೊಂಡು ಬಂದಿದ್ದೀವಿ. 9 ಸಂಖ್ಯೆಯನ್ನು 31 ಸಂಖ್ಯೆಗಳಾಗಿ ನಾವು ಮಾರ್ಪಡಿಸಿದ್ವಿ. ಅದರಲ್ಲಿ ಯಾವುದು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 1 ಇದು ಸೂರ್ಯನ ಸಂಖ್ಯೆ ಅಂತಂದರೆ ಈ ಸೂರ್ಯನಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ರತ್ನ ಅಂತಂದರೆ ಮಾಣಿಕ್ಯ ಅಂತೇಳಿ ನೆನ್ನೆ ಕಾರ್ಯ ಹೇಳ್ಕೊಟ್ವಿ. ಈಗ ಇದೇ ಮಾಣಿಕ್ಯವನ್ನು ಯಾರ್ಯಾರು ಧಾರಣೆ ಮಾಡ್ಬೋದು ಅನ್ನೋದಕ್ಕೆ ಲೆಕ್ಕಾಚಾರ ತಗೊಂಡಾಗ ಯಾರ್ಯಾರು 1, 10, 19, 28 ಅದರೊಳಗೆ 28 ವರ್ಜಿಸಿ ಯಾರ್ಯಾರು 1, 10, 19 ಈ ತಾರೀಕಿಯಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಮಾಣಿಕ್ಯವನ್ನು ಧಾರಣೆ ಮಾಡ್ಬೋದು. ಇದು ನಾನು ಜಸ್ಟ್ ನಿಮಗೇನು ಹೇಳ್ತಿದ್ರೆ ಜನರಲಾಗಿ ಹೇಳ್ತಾ ಇದ್ದೀನಿ. ಒಂದೊಂದು ಆರೋಸ್ಕೋಪ್ ನೋಡ್ಕೊಂಡಾಗ ಮಾಣಿಕ್ಯ ಧರಿಸಬೇಕಾ ಬೇಡವಾ ಅಂತ ಗೊತ್ತಾಗ್ತದೆ. 1ನೇ ತಾರೀಕು ಹುಟ್ಟಿದ್ರು ಕೂಡ ಹಾಕಬೇಕಾ ಬೇಡವಾ ಅನ್ನೋದು ಕೂಡ ಜಾತಕ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಬಟ್ ನಿಮ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ನಾನು ಡೈರೆಕ್ಟಾಗಿ ಡೇಟು ಮತ್ತು ರತ್ನವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾರ್ಯಾರು 1, 10, 19 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ ಇವರು ಮಾಣಿಕ್ಯವನ್ನು ಧಾರಣೆ ಮಾಡ್ಬೋದು. ಮಾಣಿಕ್ಯವನ್ನು ಧಾರಣೆ ಮಾಡಲಿಕ್ಕಾಗಲ್ಲ ಅಂತಂದರೆ ಭಾಳ ಜನ ನಮ್ಗೆ ಕೇಳಿದ್ದು ಮಾಣಿಕ್ಯ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ನೀವು ನಕಲಿ ಅಂತ ಬೇರೆ ಹೇಳ್ತೀರಾ, ನಾವು ಅದಕ್ಕೆ ಸಬ್ಸ್ಟಿಟ್ಯೂಟಾಗಿ ಏನಾದ್ರು ಇದೆಯಾ, ಬೇರೆ ಏನಾದ್ರು ಉಪರತ್ನ ಇದೆಯಾ? ಭಾಳ ಜನ ಹೇಳ್ತಾರೆ ಜಮ್ ಸ್ಟೋನ್ ಜೊತೆಗೆ ಈ ಉಪರತ್ನಗಳು ಕೂಡ ಇದಾವಂತೆ, ಅದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಭಾಳ ಜನ ಮೆಸೇಜ್ ಮಾಡಿದ್ದೀರಾ. ಅದಕ್ಕೆ ಮಾಣಿಕ್ಯಕ್ಕೆ ನೆಕ್ಸ್ಟು ಯಾವುದು ಅದರ ಒಂದು ಉಪರತ್ನ, ಮಾಣಿಕ್ಯ ಒಂದು ರತ್ನ, ಈ ಮಾಣಿಕ್ಯಕ್ಕೆ ಉಪರತ್ನ ಯಾವುದು ಅಂತ ತಗೊಂಡಾಗ ಅದು ಬೆಸ್ಟ್ ಅಂತಂದರೆ ಸೂರ್ಯಕಾಂತ ಮಣಿ ಅಂತ ಹೇಳ್ತೀವಿ. ಯಾರ್ಯಾರು 1, 10, 19, 28 ಬಿಟ್ಟು 1, 10, 19 ಯಾರ್ಯಾರು ಹುಟ್ಟಿದ್ದೀರಾ ಮಾಣಿಕ್ಯವನ್ನು ಧಾರಣೆ ಮಾಡಬೇಕು. ಮಾಣಿಕ್ಯ ಸಿಕ್ಕಲಿಲ್ಲ, ಕಾಸ್ಟ್ಲಿ ಅಥವಾ ನಕಲಿ ಅಂತ ಗೊತ್ತಾದರೆ ನೀವು ಸೂರ್ಯಕಾಂತ ಮಣಿಯನ್ನು ಧಾರಣೆ ಮಾಡ್ಬೋದು. ಸೂರ್ಯಕಾಂತ ಮಣಿ ಭಾಳ ಧಾರಾಳವಾಗಿ ಸಿಗುತ್ತೆ, ಬಟ್ ಅದರೊಳಗೂ ನಕಲಿ ಇದೆ, ನೋಡಿ ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು. 1. 2ನೇದು ಯಾರ್ಯಾರು 2, 10, 2, 11, 20, 29 ಯಾರ್ಯಾರು ಬರ್ತಾಗಿದ್ದೀರಾ ಇಲ್ಲಿ 29ನ ಬಿಟ್ಟು ಯಾರ್ಯಾರು 2, 11, 20 ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ ಇವರು ಮುತ್ತನ್ನು ಧಾರಣೆ ಮಾಡ್ಬೋದು. ಮುತ್ತು ಭಾಳ ಅದ್ಭುತವಾದ ರತ್ನ. ಇದು ಮಾನಸಿಕವಾದಂತಹ ವ್ಯತ್ಯಾಸಗಳು ಅಥವಾ ಆ ಹ್ಯಾಪಿನೆಸ್ ಬೇಕು ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ರತ್ನ ಧಾರಣೆಯನ್ನು ಮಾಡ್ಕೊಳ್ಬೋದು. ಇನ್ ಕೇಸು ಮುತ್ತು ಕೂಡ ಅಷ್ಟೇ ಬಹಳ ದುರ್ಲಭ. ಆ ದುರ್ಲಭ ಯಾವ ಥರ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಆದರೆ ಈ ಮುತ್ತನ್ನು ಇವತ್ತು ಭಾಳ ಜನ ಬೆಳೀತಾ ಇದ್ದಾರೆ. ಈ ಮುತ್ತನ್ನು ಭಾಳ ಜನ ಬೆಳೀತಾ ಇದ್ದಾರೆ. ಎಲ್ಲಿ ಬೆಳೀತಾರೆ, ಹೇಗೆ ಬೆಳೀತಾರೆ, ಅದು ಒರಿಜಿನಲ್ಲ ಅಥವಾ ಅದು ಅಸಲಿನ ನಕಲಿನ ಕೆಲಸ ಮಾಡ್ತದ ಮುಂದಿನ ಸಂಚಿಕೆ ಹೇಳ್ಕೊಡ್ತೀನಿ. ಆದರೆ ಈ ಮುತ್ತು ನಮಗೆ ಸಿಕ್ಕಲಿಲ್ಲ, ಕಾಸ್ಟ್ಲಿ ನೀವು ಹೇಳ್ದಾಗೆ ಬಹಳ ದುರ್ಲಭ, ಯಾರು ಏನೇನೋ ಮಾಡ್ತಾರೆ ಅವೆಲ್ಲ ನಮ್ಗೆ ನಂಬಲಿಕ್ಕೆ ಆಗಲ್ಲ ಅಂತಂದರೆ ಇದರ ಉಪರತ್ನವಾಗಿರ್ತಕ್ಕಂತಹ ಮೂನ್ ಸ್ಟೋನನ್ನು ನಾವು ವೇರ್ ಮಾಡ್ಕೋಬೋದು. ಯಾರ್ಯಾರು 2, 20, 2, 11, 20 ಈ ತಾರೀಕಲ್ಲಿ ಯಾರು ಬರ್ತಾ ಇದ್ದೀರಾ ಅವರು ಮೂನ್ ಸ್ಟೋನ್ ಕೂಡ ನಾವು ವೇರ್ ಮಾಡ್ಕೋಬೋದು. ಇದರೊಳಗೆ ಹಲವಾರು ಬಗೆಯ ಹಲವಾರು ಕಲರ್ಗಳಿದ್ದಾವೆ, ಅದನ್ನು ಮುಂದಿನ ಇದರಲ್ಲಿ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟು ಬಂತಂದಾಗ 3, 12, 21, 30 ಇದು ಗುರುಗ್ರಹ. ಈ ಗುರುಗ್ರಹ ಅಂದ ತಕ್ಷಣ ಇದಕ್ಕೆ ಹಳದಿ ಪುಷ್ಯರಾಗ ಅಂತ ನಾನು ನೆನೆ ಕಡೆ ಹೇಳ್ಕೊಟ್ವಿ. ಇಲ್ಲಿ ಹಳದಿ ಪುಷ್ಯರಾಗ ಅಂತಕ್ಕಂಥದ್ದನ್ನು ನಾವು ಬಳಕೆ ಮಾಡ್ಕೊಳ್ಬೇಕು ಅಂದಾಗ ನಾವು ಡೇಟ್ ಆಫ್ ಬರ್ತ್ಗೆ ಡೈರೆಕ್ಟಾಗಿ ಹಾಕೊಳ್ಬೇಕಾ ಅಥವಾ ಹಾಕೋಬಾರ್ದಾ ಅನ್ನತಕ್ಕಂಥ ಜಿಜ್ಞಾಸೆ ಇತ್ತು ಅಂದಾಗ ನಾನು ಆಗ ಹೇಳ್ತಕ್ಕಂಥದ್ದು ಆರೋಸ್ಕೋಪಿನಲ್ಲಿ ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ ಮತ್ತು ಲಗ್ನ ಭಾವ ಮತ್ತು ಇದೆಲ್ಲದರ ಲೆಕ್ಕಾಚಾರಗಳು ಕೂಡ ಆಗಬೇಕು ಅಂತೇಳಿ. ಸ್ವಲ್ಪ ವ್ಯತ್ಯಾಸ ಆಯಿತು ಕೂಡ ಅದು ವ್ಯತ್ಯಾಸ ಆಗಿಬಿಡ್ತದೆ. ಇಲ್ಲಿ ಮುತ್ತನ್ನು ಯಾರು ಧರಿಸಬೇಕು ಅಥವಾ ಮೂನ್ ಸ್ಟೋನ್ ಅದರ ಒಂದು ಉಪರತ್ನವಾಗಿರ್ತಕ್ಕಂಥ ಮೂನ್ ಸ್ಟೋನನ್ನು ಯಾರು ಧಾರಣೆ ಮಾಡಬೇಕು ಅಂದರೆ ಅದು ಕನ್ನಡದಲ್ಲಿ ಚಂದ್ರಕಾಂತ ಮಣಿ ಅಂತ ಕರಿತೀವಿ. ನೋಡಿ, ಸೂರ್ಯನ ಮಾಣಿಕ್ಯ ಬದಲಾಗಿ ಸೂರ್ಯಕಾಂತ ಮಣಿ, ಚಂದ್ರನಿಗೆ ಮುತ್ತು, ಮುತ್ತಿನ ಬದಲಾಗಿ ಚಂದ್ರಕಾಂತ ಮಣಿ, ಇದನ್ನು ಧಾರಣೆ ಮಾಡ್ಬೋದು. ಇದು ಬಹಳ ಸುಲಭವಾಗಿ ಸಿಗ್ತಕ್ಕಂತಹ ಬಹಳ ಅಗ್ಗದ ಬೆಲೆಗೆ ಸಿಗ್ತಕ್ಕಂತಹ ಒಂದು ರತ್ನಗಳು. ಇನ್ನು 3ನೇ ತಾರೀಕು ಹಳದಿ ಪುಷ್ಪರಾಗ ಅಂತ ಹೇಳಿದ್ವಿ. ಹಳದಿ ಪುಷ್ಪರಾಗ ಅಂತಕ್ಕಂಥ ಕೂಡ ಬಹಳ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು, ಬಹಳ ನಕಲಿ ಇರತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ಬಹಳ ಕೇರ್ಫುಲ್ಲಾಗಿ ನೋಡಿ ತೊಗೊಳ್ಬೇಕಾಗಿರ್ತಕ್ಕಂಥದ್ದು. ಆದರೆ ಇದರ ಬದಲಾಗಿ ಏನಾದರೂ ಮಾಡ್ಬೋದಾ ಅಂತಂದರೆ ನೀವು ಅದರ ಬದಲಾಗಿ ಟೊಫಾಸನ್ನು ಕೂಡ ಯೂಸ್ ಮಾಡ್ಬೋದು. ಉಪರತ್ನ ಯಾವುದೋ ಹಳದಿ ಪುಷ್ಪರಾಗದ ಉಪರತ್ನವಾಗಿರ್ತಕ್ಕಂಥ ಟೋಪಾಸನ್ನು ನಾವು ಇದರ ಬದಲಾಗಿ ನಾವು ವೇರ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇನ್ನು 4, 13, 22, 31 ರಾಹು ಗ್ರಹ ಅಂತೀವಿ. ಈ ರಾಹು ಗ್ರಹಕ್ಕೆ
ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗೋಮೇಧಿಕ ಅಂತ ಕರಿತೀವಿ ನಾವು. ಗೋಮೇಧಿಕ ಅಂದರೆ ಹಸುವಿನ ಮೂತ್ರದ ಬಣ್ಣದಲ್ಲಿ ಇರತಕ್ಕಂಥ ರತ್ನ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅಲ್ಲಿಗೆ ಈ ಒಂದು ಗೋಮೇಧಿಕವನ್ನು ಧಾರಣೆ ಮಾಡ್ಕೋಬೇಕು ಅಂದಾಗ ಇದು ಬಹಳ ಸುಲಭವಾಗಿ ಬಹಳ ಕಮ್ಮಿ ಅಗ್ಗದ ಬೆಲೆ ಸಿಗ್ತಕ್ಕಂಥದ್ದು. ನೋಡಿ, ಮಾರ್ಕೆಟಲ್ಲಿ ನಕಲಿ ಯಾವಾಗ ಆಗುತ್ತೆ ಅಂದರೆ ಅದರ ಬೇಡಿಕೆ ಜಾಸ್ತಿ ಆದಾಗ ಮತ್ತು ಅದು ದುರ್ಲಭ ಆಗಿದ್ದಾಗ ಅಥವಾ ಅದಕ್ಕೆ ಬೆಲೆ ಜಾಸ್ತಿ ಆಗಿದ್ದಾಗ ಅವಾಗ ಏನು ಮಾಡ್ತಾರೆ, ಅದನ್ನು ಡೂಪ್ಲಿಕೇಟ್ ಮಾಡಿಬಿಡ್ತಾರೆ. ನಮಗೆ ಗೊತ್ತಿಲ್ಲ, ಹಂಗೆ ಅಚ್ಚು ಹೊಡೆದಂಗೆ ಇರ್ತದೆ, ನಿಮ್ಗೆ ಗೊತ್ತೇ ಆಗಲ್ಲ. ಅದು ಲ್ಯಾಬ್ ಟೆಸ್ಟಿಂಗಲ್ಲಿ ಮಾಡಿದ್ರೆ ಅದು ಗೊತ್ತಾಗುವಂಥ, ಇಲ್ಲ ನಿಮ್ಗೆ ಏನು ಗೊತ್ತೇ ಆಗಲ್ಲ. ಅಷ್ಟಂಥ ಚತುರರು ಚಾಣಕ್ಯರು ಮಾರುಕಟ್ಟೆಯಲ್ಲಿದ್ದಾರೆ. ಅದರಿಂದ ಈ ನಾಲೆಡ್ಜ್ಗಳೆಲ್ಲ ನಾವು ಬೆಳೆಸ್ಕೋಬೇಕು. ಯಾಕಂದರೆ ಎಲ್ರಿಗೂ ಆಸೆ ಇರ್ತದೆ, ನಾವೇನೋ ಒಂದು ರಾಶಿ ಸ್ಟೋನು ಲಕ್ಕಿ ಸ್ಟೋನ್ ಹಾಕ್ಕೊಂಡು ಏನೇನೋ ಆಗ್ಬಿಡ್ಬೇಕು ಅಂತ ಆಸೆ ಇರ್ತದೆ. ಆದರೆ ಈ ರತ್ನ ಪ್ರಪಂಚದ ಹಿಂದೆ ಹಲವಾರು ಕರ್ಮಕಾಂಡಗಳು ಕೂಡ ಇರೋದ್ರಿಂದ ನಾವು ಸುಲಭವಾಗಿ ಯಾಮಾರೋದ್ರಿಂದ ನಮ್ಮಲ್ಲಿ ಅಧಿಕವಾದ ನಷ್ಟ ಆಗಬಾರ್ದಕ್ಕೋಸ್ಕರನೇ ಇವೆಲ್ಲ ನಾಲೆಡ್ಜ್ಗಳು ನಮಗಿತ್ತು ಅಂದಾಗ ನಾಳೆ ಎಲ್ಲೇ ಏನೇ ಒಂದು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗ ಎಸ್ ಈ ಥರ ಇದೆಯಂತೆ, ಈ ಥರ ನೋಡ್ಕೋಬೇಕಂತೆ ಅಂತಕ್ಕಂಥದ್ದು ನಾಲೆಡ್ಜ್ ನಮ್ಗೆ ಬರ್ತದೆ. ಇಲ್ಲಾಂದರೆ ಪಳ 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 ಅಂತ ಒಳೆಯೋದೆಲ್ಲ ರತ್ನ ಅಂತೇಳಿ ಹಾಕೊಂಡ್ಬಿಟ್ರೆ ಅದು ಏನೇನೋ ಆಗೋಗ್ತದೆ. ಅದರಿಂದ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಗೋಮೇಧಿಕ ಅಂತ ಹೇಳಿದೆ. ಗೋಮೇಧಿಕ ರತ್ನದ ಬದಲಾಗಿ ನೀವು ಹಕೀಕ ರತ್ನವನ್ನು ಧಾರಣೆ ಮಾಡ್ಬೋದು. ಉಪರತ್ನ, ಗೋಮೇಧಿಕದ ಉಪರತ್ನ ಹಕೀಕ ಅಂತೇಳಿ ಸಿಗ್ತದೆ. ಇದು ಭಾಳಷ್ಟು ಕಡೆ ಮಾರ್ಕೆಟಲ್ಲಿ ಚಾಲ್ತಿ ಇದೆ. ಇದನ್ನು ಕೂಡ ನೀವು ಧಾರಣೆ ಮಾಡ್ಕೊಳ್ಬೋದು. ಅದು ಧಾರಣೆ ಮಾಡ್ಕೋಬೇಕು ಅಂದಾಗ ಗೋಮೇಧಿಕ ಆಗಿರಲಿ, ನೀಲ ಆಗಿರಲಿ, ಹವಳ ಆಗಿರಲಿ, ಡೈಮಂಡ್ ಆಗಿರಲಿ ಧಾರಣೆ ಮಾಡಬೇಕು ಅಂದಾಗ 1000 ಬಾರಿ ಯೋಚನೆ ಮಾಡಬೇಕಂತೆ. ನೋಡಿ, 1000 ಬಾರಿ ಯೋಚನೆ ಮಾಡಬೇಕು. 1000 ಬಾರಿ ಯೋಚನೆ ಮಾಡಬೇಕು ಅಂದಾಗ ಯಾಕೆ ಯೋಚನೆ ಮಾಡಬೇಕು ಅಂತಂದಾಗ ನೆಗೆಟಿವಿಟಿ ಅಂತಕ್ಕಂಥದ್ದು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಕೂಲಂಕಷವಾದಂಥ ಚರ್ಚೆನ ಮಾಡಬೇಕಾಗ್ತದೆ. ಆ ನೆಗೆಟಿವಿಟಿಗೆ ಮತ್ತೊಂದು ನೆಗೆಟಿವಿಟಿ ಅಂದರೆ ಅದರದೇ ಆದಂತಹ ನೆಗೆಟಿವಿಟಿಯನ್ನು ಹೆಚ್ಚು ಮಾಡ್ತಕ್ಕಂತಹ ರತ್ನವನ್ನು ತಗೊಂಡು ಬಂದು ನಾವು ಹಾಕೊಂಡಾಗ ಏನಾಗ್ತದೆ, ಆ ನೆಗೆಟಿವಿಟಿ ಇನ್ನಷ್ಟು ಜಾಸ್ತಿ ಆಗ್ತದೆ. ನಾವು ಹಲವಾರು ಸಮಸ್ಯೆಗಳಿಗೆ ಮೊದಲೇ ಅನುಭವಿಸ್ತಾ ಇರ್ತೀವಿ, ಮತ್ತೆ ಅನುಭವಿಸ್ತಾ ಇರ್ತೀವಿ. ಅದೇನು ಹೇಳ್ತಲ್ಲ, ಬೀದಿಲಿ ಹೋಗೋ ಮಾರಿ ಮನೆಗೆ ಬಾರಿ ಅಂದಂಗೆ ಆಯ್ತು ಕಥೆ ಆಗ್ತದೆ. ಅದರಿಂದ ಅದು ಆಗೋದು ಬೇಡ. ನೆಕ್ಸ್ಟು ಇನ್ನು 5 ಅಂತಕ್ಕಂಥ ಸಂಖ್ಯೆ ತಗೊಂಡಾಗ 5, 14, 23 ಈ ತಾರೀಕಿಗೆ ಸೂಟಬಲ್ ಆಗ್ತಕ್ಕಂತಹ ರತ್ನ ಬಂದು ಪಚ್ಚೆ ರತ್ನ, ಎಮರಾಲ್ಡ್ ಅಂತ ಹೇಳ್ತೀವಿ ನಾವು. ಆ ಪಚ್ಚೆ ರತ್ನ ಎಮರಾಲ್ಡ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ, ದುರ್ಲಭ ಸಿಗ್ತಕ್ಕಂಥದ್ದು. ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ, ಆದರೆ ಆ ಎಮರಾಲ್ಡ್ಗೆ ಒಂದು ಸಬ್ಸ್ಟಿಟ್ಯೂಟ್ ಅಂದರೆ ಅದರ ಒಂದು ಉಪರತ್ನವಾಗಿರ್ತಕ್ಕಂಥ ಯಾವುದಂದರೆ ಅಕ್ವಾಮೆರಿನ್ ಅಂತ ಹೇಳಿ ಬರ್ತದೆ. ಆ ಎಕ್ವಾಮೆರಿನ್ ಅಂತಕ್ಕಂಥದ್ದನ್ನ ನಾವು ಧಾರಣೆ ಮಾಡ್ಕೊಂಡಾಗ ಅದು ಉಪರತ್ನವಾಗಿ ಕೆಲಸ ಮಾಡ್ತದೆ. ಭಾಳ ಜನ ಒಂದು ಗೊಂದಲ ಏನಪ್ಪ ಅಂದರೆ ಈ ರತ್ನಗಳು ಮತ್ತು ಉಪರತ್ನಗಳು ಒಂದೇ ಈಕ್ವಲ್ ಕೆಲಸ ಮಾಡುತ್ತಾ ಅಂತ ಭಾಳ ಜನ ಕೇಳ್ತಾರೆ. 1000% ರತ್ನಗಳು ಎಷ್ಟು ಪ್ರಭಾವಿತವಾಗಿ ನಮಗೆ ಅದೃಷ್ಟ ಕೊಡ್ತಾವೋ ಅದರಷ್ಟೇ ಪ್ರಭಾವಿತವಾಗಿ ಅಷ್ಟೇ ಒಂದು ಶಕ್ತಿಶಾಲಿಯಾಗಿ ಉಪರತ್ನಗಳು ಕೂಡ ಕೆಲಸ ಮಾಡ್ತವೆ. ಇದನ್ನು ಫಸ್ಟ್ ತಲೆಗಿಟ್ಕೊಳ್ಳಿ. ಭಾಳ ಜನ ಅಂದರೆ ಅದೇ ಆಗಬೇಕು, ಅದೇ ಕೆಲಸ ಮಾಡಿ, ಇದು ಯಾವುದು ಸರಿ ಇಲ್ವಂತ, ಇದು ಕಮ್ಮಿ ಬೆಲೆ ಅಂದರೆ ಅದು ಕಮ್ಮಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ನಡವಳಿಕೆ ನಮ್ಮಲ್ಲಿ ತುಂಬ ಇದ್ದಾವೆ. ಜಾಸ್ತಿ ಬೆಲೆ ಇದ್ದರೆ ಜಾಸ್ತಿ ಕೆಲಸ ಮಾಡ್ತೀವಿ ಅಂದ್ಕೊಂಡ್ಬಿಟ್ಟಿದ್ದೀರ. ಅದನ್ನು ತಲೆಯಿಂದ ಫಸ್ಟ್ ತೆಗೆದುಬಿಡಿ. ಯಾಕಂದರೆ ಇವತ್ತು ಜಾಹೀರಾತು ಪ್ರಪಂಚದಲ್ಲಿ ನಾವು ಹಲವಾರು ಬಗೆಗಳು ನೋಡ್ತೀವಿ. ಆದರೆ ಅಲ್ಲಿರ್ತಕ್ಕಂಥ ಈ ರತ್ನ ರಹಸ್ಯವನ್ನು ತಿಳ್ಕೊಂಡಾಗ ಓಹೋಹೋ ಇದು ಈ ರೀತಿ ಮೂಲಕ ಆಗಿದೆ, ಈ ರೀತಿ ನಡೀತಾ ಇದೆ ಅನ್ನೋ ನಾಲೆಡ್ಜ್ ಇದ್ದರೆ ನಾವು ಎಷ್ಟೋ ಸೇಫ್ ಆಗಿಬಿಡ್ಬೋದು. ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 6, 15, 24 ಶುಕ್ರ ಗ್ರಹ. ಯಾರ್ಯಾರು 6, 15, 24 ಈ ತಾರೀಕಲ್ಲಿ ಬರ್ತಾಗಿದ್ದೀರಾ, ಈ ಬರ್ತಾಗಿರ್ತಕ್ಕಂತಹ ರತ್ನ ನಾನಗಳಿದೆ ಡೈಮಂಡ್ ಅಂತ ಹೇಳಿದೆ. ಆದರೆ ಡೈಮಂಡ ಅಯ್ಯೋಯ್ಯೋ ನಮಗಂತೂ ಅದು ಸಾಧ್ಯವಿಲ್ಲದ ಮಾತು. ಯಾಕಂದರೆ ಇವೆಲ್ಲ ಕ್ಯಾರೆಟ್ ಲೆಕ್ಕ, ಅದು ಸೆಂಟ್ ಲೆಕ್ಕ. ಏನು 1 ಸೆಂಟ್ಗೆ 2 ಸೆಂಟ್ಗೆ ಎಷ್ಟೋ ಸಾವಿರ ರೂಪಾಯಿಗಳನ್ನ ನಾವು ಕೊಡಬೇಕಾಗ್ತದೆ. ಅದರೊಳಗೆ ಮಹಾನ್ ಚತುರರಿದ್ದಾರೆ. ಎಂತೆಂಥ ಚತುರರಿದ್ದಾರೆ. ಅಮೆರಿಕನ್ ಡೈಮಂಡ್ ಕೊಟ್ಬಿಟ್ಟು ಇದು ನಿಜವಾದ ಡೈಮಂಡ್ ಅಂತೇಳಿ ಹಾಕುವಂಥವ್ರು ತುಂಬ ಜನ ಇದ್ದಾರೆ. ಅದಕ್ಕೆ ಅಮೆರಿಕನ್ ಡೈಮಂಡ್ಗೂ ಒರಿಜಿನಲ್ ಡೈಮಂಡ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದರೆ ನಾವು ಟೊಪ್ಪಿ ಬೀಳೋದು ಮಾತ್ರ ಗ್ಯಾರಂಟಿ. ಆದರೆ ನಾವು ಇದನ್ನು ಬಿಟ್ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಅಂದರೆ ಆ ಡೈಮಂಡ್ ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತ ಕಂಡಾಗ ಅದು ಜರ್ಕಾನ್ ಅಂತ ಹೇಳ್ತೀವಿ ನಾವು. ಜರ್ಕಾನ್ ರತ್ನವನ್ನು ಬಳಕಬೇಕು. ಬರ್ಕಳಿ ಎಲ್ಲ ಪೆನ್ನು ಪೇಪರ್ ತಗೊಳ್ಳಿ, ಮತ್ತೆ ಈ ಮಾಹಿತಿಗಳು ನಿಮಗೆ ಸಿಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಆಸೆ ಪಡ್ತಕ್ಕಂಥದ್ದು ಡೈಮಂಡ್. ನಾವು ನಮ್ಮಲ್ಲಿ ಚಿನ್ನವನ್ನು ಎಷ್ಟು ನಾವು ಆಸೆ ಪಡ್ತೀವೋ ಅದಷ್ಟೇ ಎತ್ತರವಾಗಿ ನಾವು ಡೈಮಂಡ್ ಕೂಡ ನಮ್ಮ ಹೆಣ್ಮಕ್ಳು ಆಸೆ ಪಡ್ತಾರೆ. ಆದರೆ ನಾನು ಆಗಲೇ ಹೇಳ್ದಲ್ವಾ, ನೀಲ ಆಗಿರ್ಬೋದು, ಗೋಮೇಧಿಕ ಆಗಿರ್ಬೋದು, ಹವಳ ಆಗಿರ್ಬೋದು ಮತ್ತು ಡೈಮಂಡ್ ಆಗಿರ್ಬೋದು, ಇದನ್ನು ಹಾಕೋದಕ್ಕೆ ಮುಂಚೆ 1000 ಬಾರಿ ನಾವು ಅವಲೋಕನ ಮಾಡಬೇಕಾಗ್ತದೆ. ಹಾಕಿದ್ರೆ ಒಳ್ಳೇದಾಗ್ತದಾ, ಹಾಕದೇ ಇದ್ದರೆ ಒಳ್ಳೇದಾಗ್ತದಾ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಅದರಿಂದ ಇದನ್ನು ನೋಡ್ಕೊಳ್ಳಿ. ಒಂದು ನೆಕ್ಸ್ಟು 7, 16, 25
ಈ 7, 16, 25 ಅಂದ ತಕ್ಷಣ ನಮಗೆ ಆಗ್ತಕ್ಕಂಥದ್ದು ಕೇತು ಗ್ರಹ ಅಂತ ಹೇಳ್ತೀವಿ. ರಾಹು ಕೇತು ಗ್ರಹ ಅಂತೀವಿ. ಕೇತು ಗ್ರಹಕ್ಕೆ ಬಹಳ ಅದ್ಭುತವಾದಂಥ ಪ್ರಮುಖ ರತ್ನ ಅಂತಂದರೆ ಅದು ಕ್ಯಾಟ್ಸ್ ಐ, ಬೆಕ್ಕಿನ ಕಣ್ಣಿನ ರತ್ನ ಅಂತ ಹೇಳ್ತೀವಿ. ಕ್ಯಾಟ್ಸ್ ಐ. ಈ ಕ್ಯಾಟ್ಸ್ ಐ ಬದಲಾಗಿ ನಾವು ಬೇರೆ ಏನಾದರೂ ತಗೋಬೋದಾ, ಮಾಡ್ಬೋದಾ? ಯಾಕಂದರೆ ಕ್ಯಾಟ್ಸ್ ಐ ಕೂಡ ಬಹಳ ದುರ್ಲಭವಾಗಿರ್ತಕ್ಕಂಥ ರತ್ನ. ಅದು ಬೇರೆ ಯಾವುದಾದೋ ಒಂದು ಇಮಿಟೇಷನ್ಸು, ಆರ್ಟಿಫಿಷಿಯಲ್ ಅಂತೇಳಿ ನಮ್ಮ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಆದರೆ ಅದರಿಂದ ಕ್ಯಾಟ್ಸ್ ಐಲ್ ಬರ್ತಕ್ಕಂಥ ಪ್ರಭಾವ ನಮಗೆ ಸಿಗೋದಿಲ್ಲ. ಆಗಿದ್ದಾಗ ಅದರ ಒಂದು ಸಬ್ಸ್ಟಿಟ್ಯೂಟ್ ರತ್ನ ಯಾವುದು ಅಂತ ಕಂಡಾಗ ಟೈಗರ್ ಐ ಅಂತ ನಾವು ಕರಿತೀವಿ. ಟೈಗರ್ ಐ ನೋಡಿ, ಇದು ಕ್ಯಾಟ್ಸ್ ಐ, ಬೆಕ್ಕಿನ ಕಣ್ಣಿನ ರತ್ನ. ಇದು ಟೈಗರ್ ಐ ಅಂದರೆ ಹುಲಿಯ ಕಣ್ಣಿನ ಬಣ್ಣದ ರತ್ನ ಅಂತ ಹೇಳ್ತೀವಿ. ಎಷ್ಟು ಅದ್ಭುತವಾಗಿದೆ. ಈ ಥರ ಒಂದು ಆಯ್ಕೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಆ ಆಯ್ಕೆಯನ್ನು ಮಾಡಿಕೊಂಡು ಅದನ್ನು ನಾವು ಸೂಟಬಲ್ ಆದಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ದಿನಾಂಕಗಳಲ್ಲಿ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದನ್ನು ಮುಂದಿನ ಸಂಚಿಕೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಯಾವುದೇ ಒಂದು ರತ್ನವನ್ನು ತೊಗೊಂಡ್ರು ಕೂಡ ಆ ರತ್ನಕ್ಕೆ ಅದರದೇ ಆದಂಥ ಒಂದು ಎಫೆಕ್ಟ್ಸ್ ಇರ್ತದೆ. ಆ ಎಫೆಕ್ಟ್ಸು ನಾವು ಯಾವಾಗ ಆಕ್ಟಿವೇಟ್ ಮಾಡ್ತೀವಿ, ಆ ಆಕ್ಟಿವೇಟ್ ಆಗಿರ್ತಕ್ಕಂಥ ದಿನದಿಂದ ಅದು ನಮಗೆ ಭಾಳ ಅದ್ಭುತವಾದಂತಹ ಒಂದು ಯೋಗವನ್ನು ತಂದುಕೊಡ್ತದೆ. ಇದನ್ನು ನೋಡ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟು ಯಾರ್ಯಾರು 8, 17, 26 ಈ ತಾರೀಕಲ್ಲಿ ಬರ್ತಾ ಇದ್ದೀರಾ, ಇದು ಶನಿ ಗ್ರಹ ಅಂತ ಹೇಳ್ತೀವಿ. ಜ್ಯೋತಿಷ್ ಸಂಖ್ಯೆ ಶಾಸ್ತ್ರದಲ್ಲಿ 8, 17, 26 ಅಂತಕ್ಕಂಥದ್ದು ಈ ಶನಿಯ 3 ಸಂಖ್ಯೆಗಳು. ಅಲ್ಲಿಗೆ 28 ಅಂತದ್ದು ಕೂಡ ಶನಿಯ ಸಂಖ್ಯೆ ಅಂತ ಆಗ ಹೇಳ್ತಾ ಇರ್ತೀನಿ. ಈ 8, 17, 26 ಮತ್ತು 28 ಈ ತಾರೀಕುಗಳಲ್ಲೇ ನೀವು ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ 28 ಅಂತಂದರೆ 2 + 8 1, ನಾನು 1 ಅಂತ ಅಂದ್ಬಿಡ್ತೀರ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಆ 28 ಅಂತಕ್ಕಂಥದ್ದು ಸೂರ್ಯನ ನೀಚ ಸಂಖ್ಯೆ ಅಂದಾಗ ಅದು ಶನಿ ಮಾತ್ರ ಸಾಧ್ಯ. ಸೂರ್ಯನ ನೀಚ ಸಂಖ್ಯೆ ಅಂದರೆ ಅದು ಶನಿ ಮಾತ್ರ ಸಾಧ್ಯ. ಇನ್ನೊಂದು ಮುಖನೇ ಶನಿ. ಅಲ್ಲಿಗೆ 28 ಅಂತಕ್ಕಂಥ ಕೂಡ ಶನಿಯ ಸಂಖ್ಯೆ ಆಗಿರೋದ್ರಿಂದ ನಾವಿಲ್ಲಿ ಈ 8, 17, 26 ಮತ್ತು 28 ಸಂಖ್ಯೆಗೆ ಅದನ್ನು ಸೇರ್ಪಡೆಗೊಳಿಸ್ಕೊಳ್ತೀವಿ. ಅಂದರೆ ಇವೆಲ್ಲ ಒಂದೇ ಕ್ಯಾಟಗರಿ ಅಲ್ವಾ. 8 ಅಂದ್ರೂ ಅವನೇ, 28 ಅಂದ್ರೂ ಅವನೇ, 17 ಅಂದ್ರೂ ಅವನೇ, 26 ಅಂದ್ರೂ ಅವನೇ. ಆದರೆ ಇದಕ್ಕೆ ಧಾರಣೆ ಮಾಡಬೇಕಾಗಿರ್ತಕ್ಕಂಥ ರತ್ನ ಯಾವುದು ಅಂದರೆ ನೀಲ, ಇಂದ್ರನೀಲ ಅಂತ ಕರಿತೀವಿ. ಇಂದ್ರನೀಲ ವೆರಿ ವೆರಿ ಕಾಸ್ಟ್ಲಿ. ಇಂದ್ರನೀಲ ಅಂತ ಹೇಳ್ತೀವಿ. ಇಲ್ಲ ನಮಗೆ ಕಾಸ್ಟ್ಲಿ ಆಗುತ್ತೆ ಗೊತ್ತಿದೆ, ನಮಗೆ ನೀಲ ಹಾಕೊಳ್ಳೇಬೇಕಂತ ಮನಸ್ಸು ಮಾಡಿದ್ದೀವಿ. ಏನು ಮಾಡ್ಕೋಬೇಕು ಅಂದರೆ ನೀಲಿ ಜರ್ಕಾನ್ನ ಹಾಕೋಬೇಕು. ಇದಕ್ಕೆ ನಾವು ಬ್ಲೂ ಜರ್ಕಾನ್ ಅಂತ ಹೇಳ್ತೀವಿ. ಈ ಬ್ಲೂ ಜರ್ಕಾನ್ ಸ್ಟೋನನ್ನು ನೀವು ಹಾಕೋಬೇಕು. ಇದು ನೆನ್ಪಿಟ್ಕೊಳ್ಳಿ. ನೋಡಿ, ಎಲ್ಲದಕ್ಕೂ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಸ್ಟಿಟ್ಯೂಟ್ಗಳಿದ್ದಾವೆ. ಆದರೆ ನಮ್ಮಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಹೇಳುತ್ತಾ ಇದ್ದೀವಿ ಅಂತಾಗ ನಮಗೆ ಅದೇ ಬೇಕು, ಇದೇ ಬೇಕು, ಅದನ್ನೇ ಮಾಡ್ಕೋತೀನಿ, ಇದನ್ನೇ ಮಾಡ್ಕೋತಿಂದಾಗ ಎಲ್ಲೋ ವ್ಯಾಪಾರೀಕರಣ ಆಗೋಗಿ ಏನಾಗ್ತದೆ, ಅದು ವ್ಯಾಪಾರ ಮನೋಬಂದು ಕೂಡಿದಾಗ ನಮಗೆ ಸರಿಯಾದಂತಹ ಒಂದು ರತ್ನ ಆಗಿರಲಿ, ಸರಿಯಾದಂಥ ಮಾರ್ಗದರ್ಶನ ಆಗಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲೋ ಮೋಸ ಹೋಗ್ತಕ್ಕಂಥ ಜಾಸ್ತಿ ಇರ್ತದೆ. ಯಾಕಂದರೆ ಒಂದು ಸರಿ ನಾವು ತೊಗೊಂಡ್ಮೇಲೆ ಮತ್ತೆ ಅದು ಯಾರೂ ತೊಗೊಳ್ಳಲ್ಲ. ಇಲ್ಲವಾ ಒಡವೆಗೆ ಹಾಕ್ಕೊಳ್ಬೇಕು, ಇಲ್ಲ ಮನೇಲಿ ಎತ್ತಿ ಬೀರ್ಲಿಟ್ಬಿಡ್ಬೇಕು. ಆದರೆ ಡೈಮಂಡ್ ಒಂದು ಬಿಟ್ಟು ಬೇರೆ ಇನ್ಯಾವ ಸ್ಟೋನು ಕೂಡ ರೀಸ್ಟೇಲ್ ಇಲ್ಲ, ಅದು ಸೇಲ್ ಆಗಲ್ಲ. ಅದಕ್ಕೆ ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗಲ ಕರೆಕ್ಟಾಗಿ ನೋಡೋದನ್ನು ಆಯ್ಕೆ ಮಾಡ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ. ಇಲ್ಲಿ 8 ಗ್ರಹಗಳ ಬಗ್ಗೆ, 8 ಗ್ರಹಗಳು 8 ಸಂಖ್ಯೆಗಳ ಬಗ್ಗೆ ನಾವು ರತ್ನ ಉಪರತ್ನಗಳ ಬಗ್ಗೆ ಉಲ್ಲೇಖ ಮಾಡಿದ್ವಿ ಯಾವಾಗ, ಹಿಂದಿನ ಭಾಗದಲ್ಲಿ. ಈಗ ಇನ್ನೊಂದು ಬಾಕಿ ಇದೆ. ಯಾವುದು ಅಂತಂದರೆ ಯಾರ್ಯಾರು 9, 18, 27 ತಾರೀಕಲ್ಲಿ ಬರ್ತಾಗಿದ್ದೀರಾ, ಈ ಬರ್ತಾಗಿರ್ತಕ್ಕಂಥ ಸಂಖ್ಯೆಗೆ ಅಧಿಪತಿಯಾಗಿರ್ತಕ್ಕಂತಹ ರತ್ನ ಬಂದು ಹವಳ ರತ್ನ. ಹವಳ ನಾನು ಆಗ ಹೇಳಿದೆ, ಎಲ್ಲರ ತಾಳಿಗಳಲ್ಲೂ ಹವಳ ಇದೆ. ಆದರೆ ಕುಜ ನೀಚವಾಗಿದ್ದಾನ ಅಥವಾ ಕುಜ ಉಚ್ಚವಾಗಿದ್ದಾನ, ಈ ಹವಳ ರತ್ನ ನಮಗೆ ಸೂಟಬಲ್ ಆಗುತ್ತಾ ಆಗಲ್ವಾ ಅನ್ನೋದು ತಿಳ್ಕೊಳ್ಳದೆ ಎಲ್ಲ ಇದರಲ್ಲೂ ಕೂಡ ನಾವು ಹವಳಗಳನ್ನು ಧರಿಸಿದ್ರೆ ಏನಾಗ್ತದೆ, ವ್ಯತ್ಯಾಸಗಳಾಗ್ತಕ್ಕಂಥ ಸಂಭವ ಇದೆ ಅಂತೇಳಿ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದೆ. ಆದರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಆಮೇಲೆ ಮಾತಾಡೋದು, ಆಮೇಲೆ ತೀರ್ಮಾನ ಮಾಡೋಣ. ಬಟ್ ಈ 9, 18, 27 ಈ ಹವಳ ಧಾರಣೆ ಮಾಡ್ತಕ್ಕಂಥದ್ದು ಲೆಕ್ಕಾಚಾರ ಇದೆ ಶಾಸ್ತ್ರದಲ್ಲಿ. ಯಾವುದರಲ್ಲಿ? ರತ್ನಶಾಸ್ತ್ರದಲ್ಲಿ. ನಮಗೆ ಅವಳ ಇವತ್ತು ಬ್ಯಾನ್ ಮಾಡಿದ್ದಾರೆ. ಇವತ್ತು ಅವಳನ ಮುಟ್ಟಬಾರ್ದು, ಅವಳನ್ನು ಮಾಡಬಾರ್ದು. ಯಾಕಂದರೆ ಈ ಸಮುದ್ರ ಜೀವಿಗಳಲ್ಲಿ ಸಿಗ್ತಕ್ಕಂತಹದ್ದು ಅವಳ. ಅಲ್ಲಿ ಎಲ್ಲವೂ ಲೂಟಿ, ಎಲ್ಲವೂ ದಂಧೆ ಆದಾಗ ಪ್ರಕೃತಿ ನಾಶ ಆಗೋದ್ರ ಬಗ್ಗೆ ಭಾಳಷ್ಟು ಮಂದಿಗೆ ಗೊತ್ತಿದೆ. ಆದರೆ ಪ್ರಕೃತಿ ನಾಶ ಆಗುತ್ತೆ ಅಂದಾಗ ನಮಗೇನೋ ಸ್ವಾರ್ಥಕ್ಕೋಸ್ಕರ ಇನ್ನೇನೋ ಮಾಡೋದಕ್ಕಂಥ ಅವಶ್ಯಕತೆ ಅನ್ನೋದಕ್ಕೋಸ್ಕರನೇ ಇವತ್ತು ಅವಳವನ್ನು ಬ್ಯಾನ್ ಮಾಡಿದ್ದಾರೆ. ಆದರೆ ನಿಜವಾದ ಅವಳ ನಿಮಗೆ ಸಿಕ್ಕಲಿಲ್ಲ ಅಂತಂದಾಗ ಅದಕ್ಕೆ ಉಪರತ್ನವಾಗಿರ್ತಕ್ಕಂಥ ಯಾವುದಂದರೆ ಅಂಬರ್ ಅಂತಕ್ಕಂಥ ಒಂದು ರತ್ನ. ಎಲ್ಲ ಬರ್ಕೊಳ್ಳಿ. ಅಂಬರ್ ಅಂದರೆ ವೈಟ್ ಕಲರ್ ಇರ್ತದೆ. ತೋರಿಸ್ಕೊಡ್ತೀನಿ, ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ತೋರಿಸ್ತೀನಿ ಅಂತಂದ ನಿಮಗೆ. ಆದರೆ ಈ ರೀತಿ ರತ್ನಗಳು ಮತ್ತು ಉಪರತ್ನಗಳು ಅಂತಕ್ಕಂತಹ ಪ್ರಭಾವಗಳು ನಿಮಗೆ ಸರಿಯಾದಂತಹ ಯಾವ ರತ್ನ, ಯಾವ ಒಂದು ಮುಖ್ಯವಾದ ರತ್ನ ಯಾವ ರೀತಿ ಧಾರಣೆ ಮಾಡಿದಾಗ ಪ್ರಭಾವಿತವಾಗಿ ಶಕ್ತಿಯುತವಾಗಿ ಅದೃಷ್ಟವನ್ನು ಕೊಡ್ತಾವೋ
ಅದರಷ್ಟೇ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ, ಅದರಷ್ಟೇ ಅಂದರೆ ಅದು ಈಕ್ವಲ್ ಪವರ್ ಅಂತೇನು ಹೇಳ್ತೀವಿ, ಅಷ್ಟೇ ಅದ್ಭುತ ಶಕ್ತಿ ಇರತಕ್ಕಂಥದ್ದು ಉಪರತ್ನಗಳಿಗೆ. ಇದು ರೇಟ್ ಜಾಸ್ತಿ, ಇದು ಪವರ್ ಜಾಸ್ತಿ, ಇದು ರೇಟ್ ಕಮ್ಮಿ, ಪವರ್ ಕಮ್ಮಿ ಅಂತ ಲೆಕ್ಕಾಚಾರ ಇಲ್ಲ. ಅದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಪ್ರಕೃತಿ ಯಾವಾಗೂ ಇದು ರೇಟ್ ಜಾಸ್ತಿ ಹೋಗಲಿ, ಇದು ರೇಟ್ ಕಮ್ಮಿ ಹೋಗಲಿ ಅಂತ ಮಾಡಿದ್ದಿಲ್ಲ. ಇದನ್ನು ಫಸ್ಟು ದಯವಿಟ್ಟು ಗಮನಿಸಿ. ಪ್ರಕೃತಿ ಯಾವಾಗಲೂ ಇದು ಕಾಸ್ಟ್ಲಿ, ಇದು ಕಮ್ಮಿ ರೇಟ್ ಅಂತ ನಮಗೆ ಕೊಡಲಿಲ್ಲ, ಏನೋ ಬಳುವಳಿಯಾಗಿ. ಅದು ಎಲ್ಲವನ್ನೂ ಪ್ರಕೃತಿ ನಮಗೆ ಕೊಟ್ಟಿದೆ. ಆದರೆ ಅದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ, ವಿಂಗಡಣೆ ಮಾಡ್ತಕ್ಕಂತಹ ವಿಚಾರದಲ್ಲಿ ನಮ್ಮಲ್ಲಿ ಒಂದಷ್ಟು ಕಮರ್ಷಿಯಲ್ ಮೆಂಟಾಲಿಟಿ ಆಗಿರೋದ್ರಿಂದ ನಮಗೆ ಆ ರೀತಿ ಕಾಣಿಸುತ್ತೆ. ರತ್ನ ಅಂದರೆ ಇದು, ಉಪರತ್ನ ಅಂದರೆ ಇದು ಅಂತ. ಎರಡು ಈಕ್ವಲ್ ಈಕ್ವಲ್ ಈಕ್ವಲ್, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಅದು ಅಸಲಿಯೋ ನಕಲಿಯೋ ಅನ್ನೋದ್ರ ಬಗ್ಗೆ ಒಂದಷ್ಟು ಗಮನ ಹರಿಸ್ಬೇಕಾಗಿದ್ದು ಭಾಳ ಮುಖ್ಯ. ಆಮೇಲೆ ಈ ರತ್ನಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಭಾಳ ಜನ ರತ್ನಧಾರಣೆ ಮಾಡ್ಕೊಂಡ್ಮೇಲೆ ಇದು ರತ್ನ ನಾನು ಹಂಗೆ ಹಾಕ್ಕೊಂಡಿದ್ದೀನಿ, ಕೆಳಗಡೆ ಓಪನ್ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ. ಹಾಗೆ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ, ನನಗೆ ಎಂಗೇಜ್ಮೆಂಟಿಗೆ ಒಂದು ರತ್ನ ಹಾಕಿದ್ದಾರೆ, ನನಗೆ ಬರ್ತ್ಡೇಗೆ ಒಂದು ರತ್ನ ಹಾಕಿದ್ದಾರೆ, ಅಥವಾ ನಾನೇ ಒಂದು ತೆಗೆದಿಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಭಾಳ ಜನ ಚಾಲ್ತಿರ್ತದೆ. ಆದರೆ ಪ್ರತಿಯೊಂದು ರತ್ನವೂ ಕೂಡ ಆ ಉಂಗುರದಲ್ಲಿ ಕೂಡಿಸಿ ಹಾಕೊಂಡಾಗ ಕೆಳಗಡೆ ಭಾಗ ಓಪನ್ ಆಗಿರಬೇಕು. ಭಾಳ ಜನ ಇದರಲ್ಲೊಂದು ಗೊಂದಲ ಏನಂದರೆ, ನಾವು ಹಾಕೊಂಡಿರ್ತಕ್ಕಂಥ ರತ್ನ ನಮ್ಮ ಮೈಗೆ ಟಚ್ ಆಗಬೇಕಾ ಅಂತ ಭಾಳ ಜನ ಕೇಳ್ತಾರೆ. ಟಚ್ಚು ಗಿಚ್ಚು ಎಲ್ಲ ಆಗೋ ಅವಶ್ಯಕತೆನೇ ಇಲ್ಲ. ರತ್ನಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾದರೆ ಸಾಕು, ನಿಮಗೆ ಅದರ ಒಂದು ಜ್ಞಾನೋದಯ ಆಗ್ತದೆ. ಇದನ್ನು ಬಿಟ್ಬಿಟ್ಟು ನನಗೆ ಮೈ ಟಚ್ ಆಗಬೇಕಂತೆ, ಟಚ್ ಆಗಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಯಾವ ಟಚ್ಚು ಆಗಬೇಕಾಗಿಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ತರಂಗಾಂತರಗಳು, ನೆನ್ನೆ ಕೂಡ ಹೇಳಿದೆ ನಿಮಗೆ, ಒಂದು ಗ್ರಹದ ತರಂಗಾಂತರಗಳು ಇಷ್ಟಿದೆ. ಇದನ್ನು ನಾವು ಗ್ರಹ ತರಂಗ ಅಂತ ಹೇಳ್ತೀವಿ ಅಂತೇಳಿ. ಈ ತರಂಗ ಏನಾಗುತ್ತೆ, ಭಾಳ ವಿಶೇಷವಾಗಿ ನಮಗೆ ಆ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ಅಂತಂದರೆ, ಇವು ನಮಗೆ ರಿಸೀವರ್ ಥರ ಕೆಲಸ ಮಾಡ್ತವೆ. ರತ್ನಗಳು ರಿಸೀವರ್ ಥರ ಕೆಲಸ ಮಾಡ್ತದೆ. ಆದರೆ ನಾವು ಪಡ್ಕೊಳ್ತಕ್ಕಂಥ ಆ ಎನರ್ಜಿ ನಮಗೆ ಅದು ಸೂಟಬಲ್ ಎನರ್ಜಿಯಾ ಅಂತಕ್ಕಂಥದ್ರ ಬಗ್ಗೆ ನಾವು ಅವಲೋಕನೆ ಮಾಡಬೇಕು. ಇದನ್ನು ತಿಳ್ಕೊಳ್ತಕ್ಕಂಥ ಒಂದು ಮಾನದಂಡವನ್ನು ನಾವು ಹುಡುಕಾಟ ಮಾಡಬೇಕು. ಯಾಕಂದರೆ ನಮ್ಮ ಇಡೀ ದೇಹದ ಸುತ್ತ, ನಾನು ಈಗಾಗಲೇ ಕಾರ್ಯಕ್ರಮ ಹೇಳಿದ್ದೀನಿ, ಒಂದು ಆರ ಅಂತ ಒಂದು ಕೆಲಸ ಮಾಡ್ತಿರ್ತದೆ. ಅದು ಒಂದು ತರಂಗಗಳು ಕೆಲಸ ಮಾಡ್ತಿರ್ತದೆ. ಅದು ಧನಾತ್ಮಕ ಶಕ್ತಿಯ ತರಂಗ ಆಗಿರ್ಬೋದು, ಋಣಾತ್ಮಕ ಶಕ್ತಿಯ ತರಂಗ ಆಗಿರ್ಬೋದು. ಇದನ್ನು ನಾವು ನೆಗೆಟಿವ್ ವೈಬ್ರೇಷನ್ ಆರ್ ಪಾಸಿಟಿವ್ ವೈಬ್ರೇಷನ್ ಅಂತ ಕರಿತೀವಿ. ಈ ನೆಗೆಟಿವ್ ವೈಬ್ರೇಷನ್ಸ್ ಇದ್ದಾಗ ನಮಗೆ ಸೂಟಬಲ್ ಆಗ್ತಕ್ಕಂತಹ ಗ್ರಹ ಅದು ನೆಗೆಟಿವಿಟಿ ಆಗಿದ್ದಾಗ, ಅದು ತನ್ನ ಬಲವನ್ನು ಕಳ್ಕೊಂಡಾಗ, ಆ ಬಲವನ್ನು ನಾವು ಇನ್ನಷ್ಟು ಬೂಸ್ಟ್ ಮಾಡಿ ಅದನ್ನು ಆಕ್ಟಿವೇಟ್ ಮಾಡೋದಕ್ಕೋಸ್ಕರ ನಾವು ಕೆಲವು ಶುಭಕಾರಕ ಗ್ರಹಗಳ ರತ್ನಗಳನ್ನು ನಾವು ಧಾರಣೆ ಮಾಡಬೇಕು. ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರತ್ನಗಳು ಯಾವಾಗಲೂ ಕೂಡ ಬೂಸ್ಟನ್ನು ಮಾಡ್ತವೆ. ರತ್ನಗಳು ಯಾವಾಗಲೂ ಬೂಸ್ಟರ್ ಇದ್ದಂಗೆ. ಅಂದರೆ ಬಲಹೀನವಾಗಿರ್ತಕ್ಕಂಥ ಗ್ರಹಗಳನ್ನು ಮತ್ತಷ್ಟು ಪ್ರಚೋದನಕಾರಿಯಾಗಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಆ ರತ್ನಧಾರಣೆ ಮಾಡ್ಕೊಂಡಾಗ ಆ ಒಂದು ಸೋಲಾರ್ ಸಿಸ್ಟಮ್ ಇರತಕ್ಕಂಥ ಆಯಾ ಗ್ರಹಗಳ ಒಂದು ಎನರ್ಜಿಯನ್ನು ಬೂಸ್ಟ್ ಮಾಡ್ತವೆ, ರಿಸೀವ್ ಮಾಡಿಕೊಂಡು ಬೂಸ್ಟ್ ಮಾಡ್ತವೆ. ಆಗ ಆ ರತ್ನಗಳು ಸೂಟಬಲ್ ಆಗಬೇಕು. ನೆಗೆಟಿವಿಟಿ ಇದ್ದು ಆಯಾ ಬಲಹೀನ ರತ್ನಗಳನ್ನು ಧಾರಣೆ ಮಾಡ್ಕೊಂಡಾಗ ಒಂದಷ್ಟು ಕಾಲಾವಕಾಶವನ್ನು ಕೇಳ್ತದೆ. ಯಾವುದು ರತ್ನಗಳು ಒಂದಷ್ಟು ಕಾಲಾವಕಾಶನ ಕೇಳ್ತದೆ. ಇಷ್ಟು ದಿನಗಳಲ್ಲಿ ಇದರ ಒಂದು ನೆಗೆಟಿವಿಟಿ, ನಿಮ್ಮ ಸುತ್ತ ಇರ್ತಕ್ಕಂಥ ನೆಗೆಟಿವಿಟಿ ಕ್ಲಿಯರ್ ಆದಮೇಲೆ ಇದರ ಒಂದು ಬೂಸ್ಟ್ ಎನರ್ಜಿಯಿಂದ ಆ ರತ್ನ ಧಾರಣೆ ಆದಮೇಲೆ ನಿಮಗೆ ಅದೃಷ್ಟ ಬರುತ್ತೆ ಅಂತ ಎಷ್ಟೊಂದು ವಿಚಾರಗಳಿದ್ದಾವೆ ವೀಕ್ಷಕರೇ. ವಾಚ್ ಮಾಡ್ತಾರಿ. ನಾಳಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ.